ಆತ್ಮೀಯರೇ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ, ಜಲತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ಈಗ ನೋಡುವಂತಹ ಒಂದು ವಿಡಿಯೋದಲ್ಲಿ ಜೋಡಿ ಕೆರೆ ಅಂತ ಒಂದೇ ಜಮೀನಲ್ಲಿ ಎರಡು ಕೆರೆಗಳನ್ನ ಪಕ್ಕದಲ್ಲೇ ಮಾಡ್ಕೊಂಡಿದ್ದಾರೆ. ಈ ಏನಂತ ಜೋಡಿ ಕೆರೆ ವಿಶೇಷ ಏನಂತಂದರೆ, ಮಧ್ಯದಲ್ಲಿ ನಮಗೊಂದು ಓಡಾಡಲಿಕ್ಕೆ ಒಂದು ರಸ್ತೆ ಬೇಕು, ಮೇಂಟೆನೆನ್ಸ್ಗೆ ರಸ್ತೆ ಬೇಕು. ಎರಡೂ ಬದಿಯಲ್ಲೂ ಕೋಟಿ ಲೀಟರ್ ಕೆರೆಗಳಿದೆ. ಈ ಒಂದು ಕೆರೆಯನ್ನು ವೈಜ್ಞಾನಿಕವಾಗಿ ಅಷ್ಟು ಆಳಕ್ಕೆ ಡಿಗ್ ಮಾಡಿ ಸುಮಾರು 250 ಅಡಿ ಉದ್ದ ಇದೆ, 100 ಅಡಿ ಅಗಲ ಇದೆ, ಸುಮಾರು 20 ಅಡಿಯಷ್ಟು ಆಳ ಇದೆ. ಈ ಒಂದು ಕೆರೆಗೆ ಮೆಂಬ್ರೇನ್ ಶೀಟ್ ಹಾಕ್ಕೊಂಡು ಎರಡೂ ಕೆರೆಗಳಲ್ಲಿ ನೀರು ತುಂಬಿಸ್ಕೊಂಡು ಇಡೀ ಕೃಷಿ ಭೂಮಿಗೆ ಬೇಕಾದಷ್ಟು ನೀರನ್ನ ಸಂರಕ್ಷಣೆ ಮಾಡಿದ್ದಾರೆ. ಅದಕ್ಕೆ ನಾವು ಜೋಡಿ ಕೆರೆಯ ಟ್ಯಾಂಕ್ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಈ ವಿಡಿಯೋ ನೋಡಿದ ಮೇಲೆ ನಿಮಗೂ ಅವಕಾಶಗಳಿದೆ ಈ ಥರ ಒಂದು ಕೆರೆ ಮಾಡಲಿಕ್ಕೆ, ಇದೊಂದು ನಿಮಗೆ ಪ್ರೇರಣೆ ಆಗುತ್ತೆ. ಆಯ್ಕಲ್ ಗ್ರಾಮ ಚಿತ್ರದುರ್ಗಕ್ಕೆ ಹತ್ತಿರದಲ್ಲಿರುವಂಥದ್ದು ಆಯ್ಕಲ್ ಅನ್ನೋದೊಂದು ಊರು. ಈ ಒಂದು ಆಯ್ಕಲ್ ಗ್ರಾಮದಲ್ಲಿ ರಘುಕುಮಾರ್ ಅಂತಂದೇಳಿ ಒಬ್ಬರು ರೈತರು. ಇವರದ್ದು ಸುಮಾರು 20 ಎಕರೆಯಷ್ಟು ಕೃಷಿ ಭೂಮಿ ಇದೆ. ಸುಮಾರು 8ಕ್ಕೂ ಹೆಚ್ಚು ಬೋರ್ಗಳನ್ನು ಕೊಡಿಸಿ ಎಲ್ಲ ವಿಫಲ ಆಗಿ ಈಗ ಬೋರಲ್ಲಿ ಮರುಪೂರಣದ ಜೊತೆಗೆ ಒಂದು ಕೆರೆಗಳನ್ನು ಮಾಡುವಂಥ ಕೆಲಸ. ಇಲ್ಲಿ ನೋಡ್ತಕ್ಕಂಥ ಜಾಗದಲ್ಲಿ 2 ಕೆರೆಗಳು ಕಾಣಿಸ್ತಾ ಇದೆ ನೋಡಿ. ಇದು ಒಂದು ಕೆರೆ, ಇದರ ಪಕ್ಕದಲ್ಲಿ ಇನ್ನೊಂದು ಕೆರೆ ಇದೆ. ಕೃಷಿ ಹೊಂಡ, ಜಿಯೋ ಮೆಂಬ್ರೇನ್ ಟ್ಯಾಂಕ್, ಪಾಲಿಪಾಂಡ್, ಈ ಥರ ಹೆಸರುಗಳನ್ನ ಕರೀತಕ್ಕಂಥದ್ದು ನೋಡಿ. ಇಲ್ಲೊಂದು ಟ್ಯಾಂಕರ್ ಏನು ಕಾಣಿಸ್ತಾ ಇಲ್ಲ. ಟ್ಯಾಂಕರಿಂದ ಎಡಭಾಗಕ್ಕೆ ಒಂದು ಕೆರೆ ಇದೆ, ಪಕ್ಕದಲ್ಲಿ ಬಲಭಾಗಕ್ಕೆ ಮತ್ತೊಂದು ಕೆರೆ ಇದೆ. ಎರಡು ಸೇಮ್ ಒಂಥರ ಕೇಕ್ ಕಟ್ ಮಾಡೋ ಥರ ಕಾಣಿಸ್ತಾ ಇದೆ. ಅಷ್ಟು ಪರ್ಫೆಕ್ಟ್ ಆಗಿ ಫಿನಿಶಿಂಗ್ ಆಗಿದೆ, ಯೂನಿಫಾರ್ಮ್ ಆಗಿದೆ. ಯಾರನ್ನ ನೋಡಿದ್ರೆ ಫಿಶ್ ಪಾಂಡ್ ಥರದಲ್ಲಿ ಫಿನಿಶಿಂಗ್ ಕಾಣಿಸ್ತಾ ಇದೆ. ಈ ಥರ ಜೋಡಿ ಕೆರೆಗಳನ್ನು ಮಾಡುವಂಥ ಉದ್ದೇಶ ಏನಂತಂದರೆ, ಒಂದೇ ಕೆರೆ ಮಾಡಿದ್ರೆ ನಮಗೆ ತುಂಬ ಮೇಂಟೆನೆನ್ಸ್ ಎಲ್ಲ ಕಷ್ಟ ಆಗುತ್ತೆ. 2 ಕೆರೆಗಳಿರಲಿ, ಒಂದು ಖಾಲಿ ಆದಮೇಲೆ ಇನ್ನೊಂದು ಬಳಕೆ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದಲೇ ನಾವು 2 ಕೆರೆಗಳನ್ನು ಮಾಡಿರ್ತಕ್ಕಂಥದ್ದು. ಅದಕ್ಕೆ ನಾನು ಜೋಡಿ ಕೆರೆ ಅನ್ನೋ ಒಂದು ಹೊಸ ಪದವನ್ನು ಬಳಸ್ತಾ ಇದ್ದೇನೆ. 2 ಕೆರೆ ಸುಮಾರು 240 ಅಡಿಯಷ್ಟು ಉದ್ದ ಇದೆ, 100 ಅಡಿ ಅಗಲ ಇದೆ, 6 ಮೀಟರ್ ಆಳ ಇದೆ. ಈ ಥರ ಒಂದೊಂದು ಕೆರೆಯೊಳಗೆ 1 ಕೋಟಿ ಲೀಟರ್ ನೀರನ್ನು ತುಂಬುವಂಥ ಒಂದು ದೊಡ್ಡ ಕೆರೆ. ಇದು ಜಸ್ಟ್ ಫಿನಿಶಿಂಗ್ ಆಗಿ 1 ವಾರದಲ್ಲೇ ಒಂದು ಮಳೆ ಬಂದಂಥ ನೀರಿನಲ್ಲೇ ತುಂಬಿದೆ. ಒಂದು ಕೆರೆ ಪೂರ್ತಿ ತುಂಬಿದೆ, ಇನ್ನೊಂದು ಕೆರೆ ಅರ್ಧದಷ್ಟು ತುಂಬಿರ್ತಕ್ಕಂಥ ಕೆರೆ. ಇದಕ್ಕೆ ಬರಲಿಕ್ಕೆ ಇನ್ಲೆಟ್ ಔಟ್ಲೆಟ್ ಎಲ್ಲ ಇದೆ. ಸುತ್ತಲೂ ಓಡಾಡಲಿಕ್ಕೆ ವೆಹಿಕಲ್ಸ್ ಓಡಾಡಲಿಕ್ಕೆ ಒಂದು ರಸ್ತೆ ಥರದಲ್ಲಿ ಒಂದು ದೊಡ್ಡ ರಸ್ತೆಯನ್ನು ನಿರ್ಮಾಣ ಮಾಡಿರ್ತೀವಿ. ಇದಕ್ಕೊಂದು ಫೆನ್ಸಿಂಗ್ ಒಂದು ಆಗಬೇಕು. ಕೆರೆಯಲ್ಲಿ ಕಂಪ್ಲೀಟ್ ಆಗಿದೆ. ಹೊಸದಾಗಿ ಜಿಯೋ ಮೆಂಬ್ರೇನ್ ಶೀಟ್ ಇನ್ಸ್ಟಾಲೇಷನ್ ಆಗಿ ಸ್ಲೋಪ್ಸ್ ಎಲ್ಲ 45 ಡಿಗ್ರಿ ಸ್ಲೋಪ್ಸ್ನ ಮೇಂಟೈನ್ ಮಾಡಿಕೊಂಡು ಎಲ್ಲೂ ಮೆಂಬ್ರೇನ್ಗೆ ಕಲ್ಲುಗಳು ಟಚ್ ಆಗಿದ್ದಾವೆ. ಸ್ಮೂತ್ ಫಿನಿಶಿಂಗ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಮೆಂಬ್ರೇನ್ ಇನ್ಸ್ಟಾಲೇಷನ್ ಆಗಿದೆ. ಆದ ತಕ್ಷಣ ಇಮಿಡಿಯೇಟ್ ಆಗಿ ಮಳೆ ಬಂದಿದೆ. ಬಂದಂಥ ಮಳೆ ನೀರು ನೇರವಾಗಿ ಬಂದು ಫಿಲ್ಟರ್ ಆಗಿ ತುಂಬಿರ್ತಕ್ಕಂಥ ನೀರು. ಮುಂದೆ ನೋಡೋದು ಸ್ವಲ್ಪ ಅನಿಸ್ಬೋದು, ಲಿಟಲ್ ಬಿಟ್ ಲೈಟಾಗಿ ಕಲರ್ ಇದೆ, ಅಂದರೆ ತುಂಬ ಬಿಳಿ ಇದೆ, ಲೈಟಾಗಿ ಕಲರ್ ಇದೆ. ಅದು ಒಂದು ತಿಂಗಳಲ್ಲಿ ನೀರು ಕ್ಲಿಯರ್ ಆಗುತ್ತೆ, ಬಾಟಮಲ್ಲಿ ಸೆಟ್ಲ್ ಆಗುತ್ತೆ. ಈ ಥರದಲ್ಲಿ ಇವ್ರದ್ದು ಕೆರೆ ಮಾಡಿರ್ತಕ್ಕಂಥದ್ದು ನೋಡಿ. ಈ ಕೆರೆ ಮಾಡುವಾಗ ತುಂಬ ಸ್ಕಿಲ್ಸ್ ಯೂಸ್ ಮಾಡಿ ಭಾಳಷ್ಟು ಜನರು ಕೆರೆ ಮಾಡಿರ್ತಾರೆ. ಶೀಟ್ ಕಟ್ ಆಗಿರ್ತದೆ, ಶೀಟ್ ಜಾರ್ ಇರ್ತದೆ, ಬಲೂನ್ ಥರ ಶೀಟ್ನ ಮೇಲ್ಕೆ ಉಬ್ಬಿಸುತ್ತೆ, ಪಕ್ಕದಲ್ಲಿ ವೆಹಿಕಲ್ ಹೋಗುವಾಗ ಡಿಸ್ಟರ್ಬ್ ಆಗುತ್ತೆ. ಅದು ಯಾವುದೇ ಕೆರೆ ಕಟ್ಟೆಗಳು ಮಾಡುವಾಗ ತುಂಬ ಎಚ್ಚರಿಕೆಯಿಂದ ಮಾಡಬೇಕು ನೋಡಿ. 2 ಕೆರೆಗಳು ಎಷ್ಟು ನಮಗೆ ಸಿಮಿಲಾರಿಟಿ ಕಾಣಿಸ್ತಾ ಇರಲಿಕ್ಕೆ. ಇದು ಸ್ವಲ್ಪ ಇನ್ನೊಂದು 10 ಅಡಿ ಮುಂದೆ ಇದೆ. ಇದಕ್ಕೆ ಆಲ್ರೆಡಿ ಈ ಕಡೆಯಲ್ಲಿ ಫೆನ್ಸಿಂಗ್ ವರ್ಕ್ ಸ್ಟಾರ್ಟ್ ಆಗಿದೆ. ಇಡೀ ಕೆರೆ ಸುತ್ತಲೂ ಒಂದು ದೊಡ್ಡ ವೆಹಿಕಲ್ ಮೂವ್ ಮಾಡುವಷ್ಟು ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ನೋಡಿ. ಮೆಂಬ್ರೇನ್ ಇನ್ಸ್ಟಾಲ್ ಮಾಡೋದು ಎಲ್ಲೂ ಇದಾಗ್ಬೋದು. ಇದು ಔಟ್ಲೆಟ್, ಇಲ್ಲೊಂದು ಪೈಪ್ ಕಾಣ್ತೇವೆ, ಸಿಮೆಂಟ್ ಪೈಪ್. ಅದು ಔಟ್ಲೆಟ್. ಇನ್ನೂ ಸಾಧಾರಣ 2 ಮೀಟರ್ ನೀರು ತುಂಬಿದ ಮೇಲೆ ಔಟ್ಲೆಟ್ ಇದರಿಂದ ಹೊರಗೆ ಬರುತ್ತೆ. ಈ ಥರದಲ್ಲಿ ನಾವು ಕೆರೆಗಳನ್ನು ನಿರ್ಮಾಣ ಮಾಡಿಕೊಂಡ್ರೆ ಇಡೀ ಬೇಸಿಗೆಯ ದಿನಗಳಲ್ಲಿ ಬೋರ್ವೆಲ್ಗಳ ಕೈ ಕೊಟ್ಟು ಸಹ ನಮಗೆ ನೀರಿನ ಸಮಸ್ಯೆ ಇಲ್ಲದೆ ಇಡೀ ತೋಟಕ್ಕೆ ಬೇಕಾದಷ್ಟು ನೀರನ್ನ ಸಂರಕ್ಷಣೆ ಮಾಡ್ಬೋದು, ಸ್ಟೋರೇಜ್ ಮಾಡಬರ್ಲಿಕ್ಕೆ ಇದೊಂದು ಮಾದರಿ. ಇದು ಅದು ಆಯ್ಕಲ್ ಅಂತ ನಮಗೆ ಗೊತ್ತಿಲ್ಲ. ಈ ಪಕ್ಕದಲ್ಲಿ ಎಲ್ಲ ಕೃಷಿ ಭೂಮಿ ಕಾಣಿಸ್ತಾ ಇದೆ. ಒಣಭೂಮಿ ಅಂದರೆ ಮಳೆಯಾಶ್ರಿತ ಭೂಮಿಗಳು. ಇಲ್ಲಿ ಬೋರ್ವೆಲ್ ತೋಟದಲ್ಲಿ ನೀರು ಸಿಕ್ಕಲ್ಲ, ಬೇರೆ ಯಾವುದೂ ಸಂಪನ್ಮೂಲಗಳು ಇಲ್ಲ. ಕೆರೆ, ಕಾಲುವೆ, ಭದ್ರ ಯಾವುದೂ ರಿಸೋರ್ಸಸ್ ಇಲ್ಲ. ದೊಡ್ಡ ಊರಿನ ಕೆರೆಗಳು ಇಲ್ಲ. ಇಂಥ ಜಾಗದಲ್ಲಿ ಇವರ ಜಮೀನಲ್ಲಿ ಬಿದ್ದಂಥ ನೀರು ಎಲ್ಲೋ ವೇಸ್ಟ್ ಆಗಿ ಹೋಗ್ದಂಗೆ ಆ ನೀರನ್ನ ಈ ಥರ ಕೆರೆ ಮಾಡಿ ನೀರು ತುಂಬಿಸಿರ್ತಕ್ಕಂಥ ಒಂದು ಮಾಡೆಲ್ ಇದು. ಭಾಳಷ್ಟು ಜನ ಕೇಳ್ತಾ ಇದ್ರು, ಸರ್ ಈ ಊರಲ್ಲಿ ಮಳೆನೇ ಬರಲ್ಲ, ಈ ಕೆರೆ ತುಂಬಲ್ಲ ಅಂತ ಕೇಳ್ತಾ ಇದ್ರು ನೋಡಿ. ಈ ಕೆರೆಯಲ್ಲಿ ತುಂಬಿದೆ. ಆಲ್ಮೋಸ್ಟ್ ಇವರ ಕೆರೆಯಲ್ಲಿ 90% ಸ್ಟೋರೇಜ್ ಆಗೋಗಿದೆ. ಇನ್ನು 10% ಇದೆ. ಇನ್ನು ಅರ್ಧ ಗಂಟೆ ಮಳೆ ಬಂದರೆ ಸಾಕು, ಇದು ಸಹ ತುಂಬಿ ಹೋಗುತ್ತೆ. ಹಾಗಾಗಿ ಮಳೆ ಕೇವಲ 80 ಮಿಲಿಮೀಟರ್ ಮಳೆ ಒಳಗೆ 2 ಕೆರೆಗಳು ತುಂಬಿದೆ ಅಂತಂದರೆ ನಮ್ಮದು ಚಿತ್ರದುರ್ಗ ಜಿಲ್ಲೆಯ ರೈನ್ಫಾಲು 500 ಮಿಲಿಮೀಟರ್. ಒಂದು ದಿವಸದ ರಾತ್ರಿ ಟೈಮ್ನಲ್ಲಿ ಬಿದ್ದಂಥ ಒಂದು ಮಳೆ ನೀರಿಂದಲೇ ಇಷ್ಟು ಬಂದಿದೆ ಅಂದಮೇಲೆ
ಪ್ರತಿ ಊರುಗಳಲ್ಲೂ ಸಾಧ್ಯತೆಗಳಿದೆ. ಮಳೆಗಾಲದಲ್ಲೇ ಮಳೆ ಬರಬೇಕಂತ ಇಲ್ಲ, ಅಕಾಲಿಕ ಮಳೆಗಳು ಯಾವ್ದು ಬೇಕಾದ್ರೂ ಬರ್ಬೋದು. ನಾವು ಇದನ್ನು ಪ್ರಾರಂಭ ಮಾಡಿಕೊಂಡ್ರೆ ಎಷ್ಟೆಲ್ಲ ಯೂಸ್ಫುಲ್ ಆಗುತ್ತೆ. ಇವತ್ತು 1 ಕೋಟಿ ಕೆರೆ, ಅದು 1 ಕೋಟಿ 2 ಕೋಟಿ ಲೀಟರ್ ಕೆರೆಗಳಿದೆ. ಈ ಥರ ಇವರು ಕೃಷಿ ಭೂಮಿ 4 ಕೆರೆಗಳು, ಇನ್ನೊಂದು ಜಿಲ್ಲೆಯಲ್ಲಿ ಮತ್ತೊಂದು ಕೆರೆ, 3 ಕೆರೆಗಳಿದೆ ನೋಡಿ. ಇದು ನೀರು ಹರಿದು ಬಂದು ಒಂದು ಡ್ಯಾಮ್ ಪ್ರಾಜೆಕ್ಟ್ ಮಾಡಿದಂಗೆ ಆಗುತ್ತೆ. ಈ ಗೇಟ್ ಇಂದಲೇ ಬಂದು ನೀರು ತುಂಬುತ್ತೆ. ಆ ಲೆವೆಲಿಗೆ ಬಂದಮೇಲೆ ಸೀದಾ ಔಟ್ಲೆಟ್ ಇಲ್ಲಿರ್ತದೆ, ಎಲ್ಲ ಸೀದಾ ನೀರು ಹೊರಗೆ ಹೋಗ್ತಾ ಇದೆ ನೋಡಿ. ಈ ಥರ ಮಾಡಿರ್ತಕ್ಕಂಥ ಒಂದು ಮಾಡೆಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.